ಎಲ್ಲರಿಗೂ ನಮಸ್ಕಾರ. ಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸ್ತಾ ಆ, ಇವತ್ತು ಇವತ್ತಲ್ಲ ಯಾವಾಗ್ಲೂ ಎಲ್ಲರೂ ಸ್ವಾಮಿಗಳ ಸಾಧನೆ ನಾವು ನೋಡ್ತಾನೆ ಬರ್ತಾ ಇದೀವಿ. ಅವರು ಎಷ್ಟು ಸಚ್ ಅ ಗ್ರೇಟ್ ಪರ್ಸನ್, ಅದನ್ನೆಲ್ಲ ಮಾತಾಡುವಷ್ಟು ದೊಡ್ಡವ್ರು ನಾವು ಅಲ್ವೇ ಅಲ್ಲ. ಬಟ್ ಟುಡೇ ಐ ವುಡ್ ಲೈಕ್ ಟು ಗೋ ಬ್ಯಾಕ್ ಡೌನ್ ದ ಮೆಮೊರಿ ಲೇನ್ ಅಂಡ್ ಮೋನಾ ಮೇಡಮ್ಗೆ ಹೇಗೆ ಎಮೋಷನಲ್ ಆಯ್ತು. ಇವತ್ತು ಬೆಳಿಗ್ಗೆ ನಾನು ಪ್ರಿಪೇರ್ ಮಾಡ್ಕೋಬೇಕಾಯ್ತು, ಯಾಕಂದ್ರೆ ವಿಚಿತ್ರ ಹೇಳಿದಾಗ ಎಷ್ಟೊಂದ್ ಜನ ದೊಡ್ಡವರಿದ್ದೀರಾ, ಸ್ವಾಮಿಗಳ ಮುಂದೆ ಮಾತಾಡ್ಬೇಕು, ಅವರೇ ಅಷ್ಟು ದೊಡ್ಡ ವ್ಯಕ್ತಿ, ಅವ್ರ ಮುಂದೆ ಮಾತಾಡ್ಬೇಕು ಅಂದ್ರೆ ಪ್ರಿಪರೇಷನ್ ಇರ್ಲೇಬೇಕು ಅಂತ ಐ ವಾಂಟೆಡ್ ಟು ಜಸ್ಟ್ ಟಾಕ್ ವಿತೌಟ್ ಪ್ರಿಪರೇಷನ್ ಬಿಕಾಸ್ ಐ ಹ್ಯಾವ್ ಸೋ ಮೆನಿ ಮೆಮೊರೀಸ್. ಬಟ್ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಕೂತಾಗ ಐ ಕುಡ್ ನಾಟ್ ಕಂಟ್ರೋಲ್ ಮೈ ಟಿಯರ್ಸ್ ಟುಡೇ ಬಿಕಾಸ್ ಐ ಯೂಶಲಿ ಡೋಂಟ್, ಬಿಕಾಸ್ ನನಗೆ ಬೇರೆ ಯಾರ ಹತ್ರನೂ ಆ ಒಂದು ಬಾಂಧವ್ಯ. ಸೊ ವಿತ್ ಸ್ವಾಮಿ ಐ ಹ್ಯಾವ್ ದಟ್ ಕೈಂಡ್ ಆಫ್ ರಿಲೇಶನ್ಶಿಪ್. ಸೊ ಅದನ್ನ ಹೇಳ್ತಾ ಐ ವುಡ್ ಲೈಕ್ ಟು ಡ್ರೈವ್ ಡೌನ್ ದ ಮೆಮರಿ ಲೇನ್. ಇಟ್ ವಾಸ್ 22 years ಬ್ಯಾಕ್, 20 ವರ್ಷಗಳ ಹಿಂದೆ ಒಂದು ಸಾಧಾರಣವಾದಂತ ಒಂದು ಸಂಜೆ, ಇದೇ ತರ ಮಳೆಗಾಲದ ವಾತಾವರಣ, ಮಳೆ ಬರ್ತಾ ಇತ್ತು ಜೋರಾಗಿ. ಇದೇ ಸಮಯದಲ್ಲಿ, ಇದೇ ಒಂದು ಸೇಮ್ ಮಂತ್ ಅರೌಂಡ್ ಮೇ ಜೂನ್ ಟೈಮ್ ಅಲ್ಲಿ ಅರೌಂಡ್ 6 ಗಂಟೆ ಅಷ್ಟೊತ್ತಿಗೆ ನಮ್ಮ ಮನೆಗೆ ಒಂದು ಫೋನ್ ಕಾಲ್ ಬಂತು. ಐ ವಾಸ್ ಜಸ್ಟ್ 10-year-old ಚೈಲ್ಡ್, 10 ವರ್ಷದ ಹುಡುಗಿ ನಾನು. ನನ್ಗೇನು ಅವಾಗ ಜೀವನದಲ್ಲಿ ಇದೇ ಮಾಡ್ಬೇಕು ಅದೇ ಆತರ ಏನೂ ಇರ್ಲಿಲ್ಲ ನ್ಯಾಚುರಲಿ. ಅಂಡ್ ಅವಾಗ ನಮ್ಮ ಅಪ್ಪ ಅಮ್ಮ ಅವರೇ ನನ್ನ ಜೀವನ ಆಗಿದ್ರು. ಏನು ಅವ್ರೇನು ಹೇಳ್ತಾರೋ ಅದೇ ತರ ಹೋಗ್ತಾ ಇದ್ದೆ. ಸಂಗೀತ ಕಲಿತಾ ಇದ್ದೆ, ಸೊ ಸಂಗೀತ ಸೀರಿಯಸ್ ಆಗಿ ಮಾಡ್ಬೇಕು ಅಷ್ಟೇ ಇದ್ದಿದ್ದು ಜೀವನದಲ್ಲಿ. ಸೊ ಈ ಸಾಧಾರಣವಾದಂತಹ ಒಂದು ಸಂಜೆ ಒಂದು ಫೋನ್ ಕಾಲ್ ಬಂತು ಇಸ್ಕಾನ್ ಇಂದ. ನಾನು ಅವಾಗ ತಾನೇ ಇಸ್ಕಾನ್ ಅಲ್ಲಿ ಒಂದು ಹೆರಿಟೇಜ್ ಫೆಸ್ಟ್ ಅಲ್ಲಿ ಕಾಂಪಿಟೇಷನ್ ಅಲ್ಲಿ ಐ ಹ್ಯಾಡ್ ಒನ್ ಫಸ್ಟ್ ಪ್ರೈಸ್. 1,000 ಜನ ಮಕ್ಕಳಲ್ಲಿ ನನಗೆ ಫಸ್ಟ್ ಪ್ರೈಸ್ ಬಂದಿತ್ತು. ಬಟ್ ದಟ್ ಇಸ್ ನಾಟ್ ಅದೇನು ದೊಡ್ಡ ವಿಷಯ ಅಲ್ಲ, ಎಷ್ಟೋ ಚೆನ್ನಾಗಿ ಬರುತ್ತೆ. ಆ ಫೋನ್ ಕಾಲ್ ಅಲ್ಲಿ ಏನ್ ಹೇಳಿದ್ರು ಅಂದ್ರೆ, ಶ್ರೀ ಶುಭಾಂಗ ಚೈತನ್ಯ ಪ್ರಭು ಅಂತ ಅವರು ಫೋನ್ ಮಾಡಿ, ಇನ್ನು ಅರ್ಧ ಗಂಟೆ ಟೈಮ್ ಒಳಗಡೆ ನೀವ್ ಇಲ್ಲಿ ಇರ್ಬೇಕು. ಶ್ರೀ ತಿರು ಸ್ವಾಮಿಗಳು ಅಂತ ಒಬ್ರು ಇದ್ದಾರೆ, ನಮ್ಮ ಡೈರೆಕ್ಟರು, ಅವ್ರನ್ನ ನೀವು ಮೀಟ್ ಮಾಡ್ಬೇಕು, ಅವ್ರು ಮೀಟ್ ಮಾಡ್ಬೇಕು ಅಂತ ಕರೀತಾ ಇದಾರೆ, ನೀವು ಅರ್ಧ ಗಂಟೆನಲ್ಲಿ ಬರ್ಲೇಬೇಕು ಅಂತ. ಸೊ ನಾವು ಹೇಗೆ ಅರ್ಧ ಗಂಟೆ ಹೆಂಗ್ ಹೋಗೋದು ಎಲ್ಲ ಯೋಚನೆ ಮಾಡಿದ್ವಿ. ಎಲ್ರು ಹೇಳ್ತಾರಲ್ಲ, ನಾವು ಆ ಟೈಮ್ ಅಲ್ಲಿ ಏನ್ ಮಾಡ್ತೀವಿ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇಫ್ ವಿ ಮಿಸ್ ದಟ್ ಮೂಮೆಂಟ್ ಐ ಥಿಂಕ್ ವಿ ಮಿಸ್ ಔಟ್ ಅನ್ನೋ ಥರಾನೇ. ಆ ಮೂಮೆಂಟ್ ನ ನಾವೆಲ್ಲರೂ ಮಿಸ್ ಮಾಡ್ಬಿಟ್ಟಿದ್ರೆ, ಅಥವಾ ನಮ್ಗೆ ಆಗಲ್ಲ ಕಷ್ಟ ಅಂತ ಹೇಳ್ಬಿಟ್ಟಿದ್ರೆ, ಐ ಥಿಂಕ್ ಐ ವುಡ್ ಹ್ಯಾವ್ ನೆವರ್ ಬೀನ್ ಏಬಲ್ ಟು ಬಿ ವಾಟ್ ಎವರ್ ಐ ಆಮ್ ಟುಡೇ, ಹ್ಯಾವಿಂಗ್ ದ ಬಿಗ್ಗೆಸ್ಟ್ ಆಶೀರ್ವಾದ ಇನ್ ಮೈ ಲೈಫ್. ಆ ಮೂಮೆಂಟ್ ಮಿಸ್ ಆಗ್ಬಿಟ್ಟಿದ್ರೆ. ಸೊ ಹಾಗೆ ನಾವು ಹೋದ್ವಿ. ಅಲ್ಲಿ ಶುಭಾಂಗ ಪ್ರಭು ಅವರ ಕ್ಯಾಬಿನ್ಗೆ ಹೋದ್ವಿ, ಎಲ್ಲ ಮಾತುಕತೆ ಆಯ್ತು. ಗಾಯತ್ರಿ ಮಾತಾಜಿ ಅವ್ರ ಹತ್ರ ಎಲ್ಲ ಮಾತುಕತೆ ಆಯ್ತು. ಸರಿ, ಆಮೇಲೆ ಹೇಳಿದ್ರು ನೀವು ಮೀಟ್ ಮಾಡ್ಕೊಂಡ್ ಬಂದ್ಬಿಡಿ, ಯಾಕಂದ್ರೆ ಅವ್ರು ಹೊರಟ್ಬಿಡ್ತಾರೆ ಅಂತ. ನನಗೆ ಏನೂ ಗೊತ್ತಿಲ್ಲ, ಅವ್ರ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ, ಯಾರು ಏನು. ಬಟ್ ನಾನು ಹೋದೆ, ಕರ್ಕೊಂಡು ಹೋದ್ರು. ಸೊ as soon as I entered his cabin, ಒಬ್ರು, ವಾಟ್ ಕ್ಯಾನ್ ಯು ಥಿಂಕ್ ಆಫ್, ನೀವು ದೇವ್ರನ್ನ ನೋಡಿದ್ರೆ ಹೇಗೆ ಅನ್ಸುತ್ತೆ? ತಿರುಪತಿಗೆ ಹೋಗ್ತೀರಾ ಅಥವಾ ಯಾವುದೋ ಒಂದು ಹೇಗೆ ಅನ್ಸುತ್ತೆ? ವಿ ವೇಟ್ ಅ ಲಾಂಗ್ ಜರ್ನಿ ಮಾಡ್ಕೊಂಡು ಹೋಗ್ತೀವಿ, ಏನೇನೋ ಮಾಡ್ಕೊಂಡು ಕಷ್ಟ ಪಡ್ಕೊಂಡು ಹೋಗ್ತೀವಿ, ಆ ಕ್ರೌಡು ಅವರು ಇವರು ಎಲ್ಲ ಇರ್ತಾರೆ. ಆದ್ರೆ ಆ ಒಂದು ಮೂಮೆಂಟ್ ನಾವು ದೇವ್ರನ್ನ ನೋಡಿದ ತಕ್ಷಣ ಹೇಗೆ ಅನ್ಸುತ್ತೆ ಅಲ್ವಾ? ಹಾಗೆ ಶ್ವೇತ ವಸ್ತ್ರಧಾರಿ, ಇಟ್ ವಾಸ್ ಪ್ಯೂರ್ ವೈಟ್, ಇಟ್ ವಾಸ್ ಸೋ ಡಿವೈನ್, ಐ ಕ್ಯಾನಾಟ್ ಇವನ್ ಎಕ್ಸ್ಪ್ಲೇನ್. ಆ ಒಂದು ಚಿಕ್ಕ ಮಗು ನಾನು, ನನಗೇನೂ ಅರ್ಥ ಆಗದೆ ಇರೋ ಟೈಮಲ್ಲಿ ಆ ಒಂದು ಇಟ್ ವಾಸ್ ಅನ್ಎಕ್ಸ್ಪ್ಲೇನಬಲ್. ನಾನು ಅವ್ರನ್ನ ಮೀಟ್ ಮಾಡಿದ ಒಂದು ಸಿಚುವೇಶನ್, ನನಗೆ ಯಾರ ಬಗ್ಗೆನೂ ಆ ಥರ ಅವತ್ವರೆಗೂ ಆಗಲಿ ಇವತ್ವರೆಗೂ ಆಗಲಿ, ಐ ಮೀನ್ ಡೆಫಿನೆಟ್ಲಿ ಎಲ್ಲರ ಜೀವನದಲ್ಲೂ ಸ್ವಾಮಿ ಅಂಡ್ ದೇರ್ ಕೆನಾಟ್ ಬಿ ಅ ಸಬ್ಸ್ಟಿಟ್ಯೂಟ್ ಆರ್ ಅನದರ್ ಪರ್ಸನ್ ಲೈಕ್ ದಟ್ ಇನ್ ಎನಿಬಡೀಸ್ ಲೈಫ್. ಬಟ್ 10-year-old kid had that kind of experience. ರಿಚುತಾ ಹೇಳಿದಂಗೆ ಅವರು ಯಾರನ್ನೂ ಡಿಸ್ಕ್ರಿಮಿನೇಟ್ ಮಾಡಲ್ಲ ಅನ್ನೋದಕ್ಕೆ ದಟ್ ಡೇ ಸ್ವಾಮಿ ಅಷ್ಟೊತ್ತಿಗೆ ಏನೇನೋ ಸಾಧನೆ ಮಾಡ್ಬಿಟ್ಟಿದ್ರು, ಎಸ್ಪೆಷಲಿ ಸಂಗೀತದ ಕ್ಷೇತ್ರದಲ್ಲಿ.
ಎಷ್ಟೋ ಜನ ವಿದ್ವಾಂಸರು ಅವರೆಲ್ಲ ಸ್ವಾಮಿ ಮುಂದೆ ದೇ ಯೂಸ್ ಟು ಕಮ್ ಟು ಸ್ವಾಮಿ ಪೂರ್ವಾಶ್ರಮ ಅವ್ರ ಕಚೇರಿಗಳನ್ನ ಇಡ್ತಾ ಇದ್ರು. ಎಷ್ಟು ದೊಡ್ಡ ದೊಡ್ಡ ಸಂಗೀತಗಾರರು ಎಲ್ರು ಅವ್ರ ಹತ್ರ ಬಂದು ಅವ್ರ ಸಂಗೀತಗಳನ್ನೆಲ್ಲ ಕೇಳಿದ್ರು. ಆದ್ರೆ ಅವತ್ತಿನ ದಿನ ಜಸ್ಟ್ 10 year old ಚೈಲ್ಡ್, ನಾನು ನನ್ ಫಸ್ಟ್ ಪ್ರೈಸ್ ಬಂದಿತ್ತು ಅಂತ ನನಗೆ ಏನೋ ಅದೇ ರೀತಿಯಾದಂತಹ ಒಂದು ಅಫೆಕ್ಷನ್, ಅದೇ ರೀತಿಯಾದಂತಹ ಒಂದು ರೆಸ್ಪೆಕ್ಟ್ ಇರ್ಬೋದು, ಏನ ನನ್ನ ಸಂಗೀತನ ಕೇಳ್ಬೇಕು ಅಂತ ಏನೂ ಇರ್ಲಿಲ್ಲ ಅವ್ರಿಗೆ. He asked me to sing. I sang ಬನ್ನಿಸಿ ಗೋಪಿ ಹರಸಿಗಳು, ಆ ಒಂದೇ ಚಿಕ್ಕ ದೇವರ ನಾಮ. ಅವ್ರಿಗೆ ಏನ್ ಅನ್ನಿಸ್ತೋ ಏನೋ, ಎಷ್ಟೋ ದೊಡ್ಡ ದೊಡ್ಡ ಕಲಾವಿದರು ಚೌಡಯ್ಯ ಅವರೆಲ್ಲ ಕೇಳಿದ್ದ ಒಂದು ವ್ಯಕ್ತಿ ನನ್ನ ಸಂಗೀತವನ್ನ ಕೇಳಿ ಅದನ್ನ ಇಷ್ಟಪಟ್ಟು ಇಲ್ಲ ನೀನ್ ಹಾಡ್ಬೇಕು, ಅವತ್ತಿಂದ ಶುರು ಆದಂತಹ ಒಂದು ಬಾಂಧವ್ಯ. ಐ ಥಿಂಕ್ ಇಟ್ ಇಸ್ ಪ್ರೈಸ್ಲೆಸ್ ಇನ್ ಮೈ ಲೈಫ್. ಎಷ್ಟೋ ನಾವು ಸಾಮಾನ್ಯವಾಗಿ ಜೀವನದಲ್ಲಿ ಸಾವಿರಾರು ಜನ ಬಂದು ಹೋಗ್ತಾರೆ, ನೂರಾರು ಜನದ ಹತ್ರ ನಾವು ಇಂಟ್ರಾಕ್ಷನ್ ಇಟ್ಕೊಂಡಿರ್ತೀವಿ, ಬರ್ತಾರೆ ಹೋಗ್ತಾರೆ, ಏನೋ ದೇ ಕಮ್ ಇನ್ ಟು ಅವರ್ ಲೈಫ್ ಫಾರ್ ವೇರಿಯಸ್ ರೀಸನ್ಸ್. ಪಾಠ ಕಲಿಸ್ತಾರೆ, ಹೊರಡ್ತಾರೆ, ಅಥವಾ ನಾವು ಸಂಗೀತ ಕಲಿತೀವಿ, ಗುರುಗಳಿರ್ಬೋದು, ಅದು ಏನೋ. ಆದ್ರೆ ಅದೃಷ್ಟ ಇದ್ರೆ ಖಂಡಿತವಾಗ್ಲೂ ಆ ಒಂದು ಪರ್ಸನ್ ನಮ್ ಜೀವನದಲ್ಲಿ ಬಂದು ನಮ್ ಜೀವನನೇ ಬದಲಾಯಿತು ಅಂತಾರಲ್ಲ, ಹಾಗೆ ಬಂದು ಅವ್ರು ನನ್ನ ಜೀವನವನ್ನೇ ಬದಲಾಯಿಸ್ಬಿಟ್ರು. ಅಂಡ್ ಅವ್ರು ನನಗೆ ಸಿಕ್ಕಿದ್ದು ನನ್ನ ಒಂದು ಅದೃಷ್ಟ. ಅಂಡ್ ನನ್ನ ಜೀವನಕ್ಕೆ ಒಂದು ಅರ್ಥ ಕೊಟ್ರು. ಅದಕ್ಕಾಗಿ ನಾನು ಯಾವತ್ತಿದ್ರೂ ಚಿರಋಣಿಯಾಗಿರ್ತೀನಿ. ನಾನು ಅದನ್ನ ಎಷ್ಟೇ ಪದಗಳಲ್ಲಿ ಹೇಳಿದ್ರು ಅದನ್ನ ವರ್ಣಿಸಕ್ ಆಗಲ್ಲ. ನಾನು ಏನಾದ್ರೂ ಆಗ್ಬೋದಾಗಿತ್ತು ಅಂದ್ರೆ ಆ ಒಂದು ಏಜ್ ಫ್ರಮ್ 10 to 15, 10, 15, 20, that age could have been anything. I could have not been what I am definitely today. ಬಟ್ ನಾನು ಅದನ್ನೆಲ್ಲ ಆಗಲ್ಲ, ನಾನು ಒಂದು ಒಂದು ಕರೆಕ್ಟ್ ಆದಂತ ಮಾರ್ಗ ಅವ್ರು ಹಾಕೊಟ್ಟಿದ್ದ ಬ್ಲೂ ಪ್ರಿಂಟ್ ಅಲ್ಲಿ ನಾನು ನಡೆದಿದ್ರಿಂದ ಇವತ್ತು ನನ್ನ ಜೀವನ ಈ ಒಂದು ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತಾ ಇದೆ, ನಡ್ಕೊಂಡು ಹೋಗತ್ತೆ. ಯಾವಾಗ್ಲೂ ಅವ್ರದೇ ಮಾರ್ಗದರ್ಶನದಲ್ಲಿ ನಾನು ಇರೋದು. ಸೊ ಹಾಗಾಗಿ ನಾನು ಅದಕ್ಕೆ ಯಾವತ್ತಿದ್ರೂ ಚಿರಋಣಿಯಾಗಿರ್ತೀನಿ. ಸಂಗೀತ ನನಗೆ ಏನ್ ಕೊಡ್ತೋ ಏನೋ ಗೊತ್ತಿಲ್ಲ, ಅಂದ್ರೆ ಸಂಗೀತ ಎಲ್ರಿಗೂ ಎಷ್ಟೊಂದು ಅವಕಾಶಗಳು ಸಿಗತ್ತೆ, ದೊಡ್ಡ ದೊಡ್ಡ ಸ್ಟೇಜ್ಗಳಲ್ಲಿ ಹಾಡ್ತೀವಿ, ದೊಡ್ಡ ಏನೇನೋ ಆಸ್ ಅನ್ ಆರ್ಟಿಸ್ಟ್ ವಿ ಗೆಟ್ ಸೋ ಮೆನಿ ಥಿಂಗ್ಸ್ ಬಿಕಾಸ್ ಆಫ್ ದಿ ಆರ್ಟ್ ದಟ್ ವಿ ಪರ್ಫಾರ್ಮ್. ಆದ್ರೆ ನನಗೆ ನನ್ನ ಜೀವನದಲ್ಲಿ ಒಂದು ಬೆಲೆ ಕಟ್ಟಲಾಗದಂತಹ ಒಂದು ವ್ಯಕ್ತಿ ನನ್ನ ಜೀವನಕ್ಕೆ ಬಂದ್ರು ಅಂದ್ರೆ ಸಂಗೀತದಿಂದ ಅಂತ ಹೇಳ್ಕೊಳ್ಳೋಕೆ ನನಗೂ ಒಂಚೂರು ಐ ಫೀಲ್ ವೆರಿ ಪ್ರೌಡ್, ಬಿಕಾಸ್ ಐ ಕೆನಾಟ್ ಇವನ್ ಎಕ್ಸ್ಪ್ಲೇನ್ ಎಂಥ ದೊಡ್ಡ ಒಂದು ಶಕ್ತಿ ನನಗೆ ಸಿಕ್ತು ನನ್ನ ಸಂಗೀತದಿಂದ. ಸೊ ಅದು ದಟ್ ವಾಸ್ ಹೌ ನನ್ನ ಒಂದು ಬಾಂಧವ್ಯ, ನನ್ನ ಸಂಬಂಧ ಸ್ವಾಮಿಗಳ ಜೊತೆ ನನ್ನ ಸಂಬಂಧ ಹೀಗೆ ಶುರು ಆಯ್ತು. ಅದಾದ ನಂತರ ನಾ ಹೇಳ್ದಾಗೆ ಎಷ್ಟೊಂದು ಜನ ದೊಡ್ಡ ಕಲಾವಿದರು ಎಲ್ಲರೂ ಇದ್ರು ಅವರ ಸಂಪರ್ಕದಲ್ಲಿ. ಎಲ್ಲರೂ ಕಾಯ್ತಾ ಇದ್ರು ಸ್ವಾಮಿ ಅವಾಗ ಅಲ್ಲಿ ಹಾಡ್ಬೇಕು, ಸ್ವಾಮಿಗಳ ಮುಂದೆ ಅಂದ್ರೆ ಅವರ ಪೂರ್ವಾಶ್ರಮದಲ್ಲಿ ಅವರ ಮುಂದೆ ಹಾಡ್ಬೇಕು, ಇಸ್ಕಾನ್ ಅಲ್ಲಿ ದೊಡ್ಡ ದೊಡ್ಡ ಫೆಸ್ಟಿವಲ್. ಆದ್ರೆ ಅವ್ರಿಗೆ ಏನ್ ಅನ್ನಿಸ್ತೋ ಏನೋ ಗೊತ್ತಿಲ್ಲ, ನನಗೆ ಫಸ್ಟ್ ಪ್ರೈಸ್ ಬಂದಿತ್ತು ಅವತ್ತಿನ ದಿನ. ನನ್ನ ಹಾಡು ಕೇಳಿ ನಾನೇ ಆ ವರ್ಷದ ಜನ್ಮಾಷ್ಟಮಿಯಲ್ಲಿ ಜೂಲನ್ ಸಂಗೀತೋತ್ಸವ, ಅದು ಎಷ್ಟೋ ಜನ ದೊಡ್ಡ ದೊಡ್ಡವ್ರು ಹಾಡ್ತಿದ್ದಿದ್ ಸ್ಟೇಜ್ ನಾನೇ ಹಾಡ್ಬೇಕು ಅಂತ ಅವರೇ ಹೇಳಿ ಆಜ್ಞೆ ಮಾಡಿದ್ರು. ಅಂಡ್ ನನಗೂ ಅವಾಗೇನು ಕಚೇರಿ ಎಕ್ಸ್ಪೀರಿಯನ್ಸ್ ಅಂತೆಲ್ಲ ಏನೂ ಇರ್ಲಿಲ್ಲ. ಆದ್ರೆ ಅವ್ರು ಹೇಳಿದ್ರು ಅಂತ I did not look back, and I think that was where my ಕಚೇರಿ journey began because of him. ಅವತ್ತಿಂದಾನೇ ನಾನು ಕಚೇರಿ ಹಾಡಕ್ ಶುರು ಮಾಡಿದ್ದು. ಅದಾದ ನಂತರ ನಾನು ಇಸ್ಕಾನ್ ಅಲ್ಲಿ ಭೇಟಿ ಮಾಡೋದು ಒಂದು ಕಡೆ ಆಯ್ತು. ಇಸ್ಕಾನಿಗೆ ಹೋಗ್ತಿದ್ದೆ, ಅವರು ಅಲ್ಲಿ ಸಂಗೀತದಿಂದ ಭೇಟಿಯಾಗಿದ್ದು ಒಂದು ಕಡೆ. ಆದ್ರೆ ದೇವ್ರು ನನ್ಗೆ ಏನು ಅದೃಷ್ಟ, ನಾನೇನು ಅದೃಷ್ಟ ಮಾಡಿದ್ದಾರೋ ಅವರು ನನ್ನನ್ನ ಅವರ ಮನೆಯವಳಾಗಿ ಹಿ ಸ್ಟಾರ್ಟೆಡ್ ನನಗೆ ಆಶೀರ್ವಾದ ಮಾಡಿದ್ರು. ಅವರ ನನ್ನ ಒಂದು ಪುಟ್ಟ ಪ್ರಪಂಚ, ಅಪ್ಪ ಅಮ್ಮ, ನನ್ನ ಕಸಿನ್ಸ್ ಏನಿತ್ತು ಅದಕ್ಕಿಂತ ತುಂಬಾ ದೊಡ್ಡ ಒಂದು ಪ್ರಪಂಚನ ನನಗೆ ಅವ್ರು ಕೊಟ್ರು. ಅವರ ಮನೆಯಲ್ಲೇ ನಾನು ಬೆಳೆದಿದ್ದೀನಿ ಅಂತ ಹೇಳಿದ್ರೆ ಅದೇನು ತಪ್ಪಾಗಲಾರ್ದು.
ಅವರು ನನಗೆ ಅವರಿಂದ ರಂಗನಮ್ಮ ಅವರು ಸಿಕ್ಕಿದ್ರು, ಅವ್ರ ಅತ್ತೆ ಇದ್ರು ಅವಾಗ ಅವ್ರ ಮನೆಯಲ್ಲಿ. ಸೊ ಇವ್ರನ್ನೆಲ್ಲ ನೋಡ್ಕೊಂಡು ಬೆಳೆದಿದ್ದೀನಿ ನಾನು. ನನಗೆ ಹೇಗೆ ಸಂಸ್ಕಾರ ಅನ್ನೋದು ಅವರಿಂದಾನೇ ನನಗೆ ಬಂದಿದ್ದು. ಸ್ಕೂಲಿಂದ ನಾನು ಯಾವಾಗ್ಲೂ ಐ 10 ಇಯರ್ ಅಲ್ವಾ ಅವಾಗ. ಸೊ ಸ್ಕೂಲಿಂದ ನಾನು ಬರೋದನ್ನೇ ಕಾಯ್ತಾ ಇದ್ರು ಸ್ವಾಮಿ. ಅಂಡ್ ಯೂಸ್ ಟು ವೇಟ್. ನಾನು ಎಷ್ಟೋ ಸತಿ ಸ್ಕೂಲಿಂದ ಡೈರೆಕ್ಟ್ ಆಗಿ ಅವ್ರ ಮನೆಗೆ ಹೋಗಿದ್ದೀನಿ. ಅವ್ರು ನನಗೆ ಅಡುಗೆ ಮಾಡಿ ನಿಜ ಹೇಳಿದ್ರು ಅಬೌಟ್ ಹಿಸ್ ಕುಕಿಂಗ್ ಸ್ಕಿಲ್. ಐ ಯೂಸ್ ಟು ವೇಟ್ ಟು ಈಟ್ ಹಿಸ್ ಪ್ರಿಪೇರ್ಡ್ ಫುಡ್ ಅವರು ಮಾಡ್ತಿದ್ರು. ಸೊ ನಾನು ಸ್ಕೂಲಿಂದ ಡೈರೆಕ್ಟ್ ಆಗಿ ಎಷ್ಟೋ ಸತಿ ಅವ್ರ ಮನೆಗೆ ಹೋಗ್ತಿದ್ದೆ. ಅವರು ನನಗಿಷ್ಟ ಅಂತ ಆಲೂಗೆಡ್ಡೆ ಪಲ್ಯ ಮಾಡ್ಕೊಡ್ತಾ ಇದ್ರು. ಅಂಡ್ ಅವ್ರ ಮನೆ ನಾನು ಸ್ವಲ್ಪ ಹೊತ್ತು ಇದ್ದು ಸಂಜೆ ಹೊತ್ತು ಮ್ಯೂಸಿಕ್ ಕ್ಲಾಸಿಗೆ ಅಲ್ಲಿಂದಾನೇ ಹೋಗೋದು. ಆ ಟೈಮಲ್ಲಿ ನನಗೆ ಅವರು ಜೀವನವನ್ನ ಆನೆಸ್ಟ್ಲಿ ಇವಾಗ ಅದೆಲ್ಲ ಅರ್ಥ ಆಗ್ತಿದೆ, ಅದರ ಇಂಪಾರ್ಟೆನ್ಸ್ ನನಗೆ ಗೊತ್ತಾಗ್ತಿದೆ. ಅವಾಗ ಎಷ್ಟು ಅರ್ಥ ಆಗ್ತಿತ್ತು ಏನೋ ಗೊತ್ತಿಲ್ಲ. ಬಟ್ ಜೀವನವನ್ನ ಹೇಗ್ ನಡೆಸ್ಬೇಕು ಅಂತ ಆ, ಎಷ್ಟು ಅವ್ರನ್ನ ನೋಡಿ ಕಲ್ತಿದ್ದೀನಿ. I think ಅವಾಗ ಇಟ್ ವಾಸ್ ಜಸ್ಟ್ ಅ ಪ್ರೊಸೀಜರ್. ಐ ಯೂಸ್ ಟು ಲುಕ್ ಎಟ್ ಹಿಮ್ ಅಂಡ್ ಡೂ ಅ ಲಾಟ್ ಆಫ್ ಥಿಂಗ್ಸ್ ಅದೇ ತರ ಮಾಡ್ಬೇಕು ಅಂತ. ಅವ್ರಾಗ್ಬೋದು, ರಂಗನಮ್ಮ ಆಗ್ಬೋದು, ಅವಾಗ ಅವರೆಲ್ಲ ಐ ಕೆನಾಟ್ ಇವನ್ ಎಕ್ಸ್ಪ್ಲೈನ್. ಎಂಥ ಒಳ್ಳೆ ಮನಸ್ಸು ಅವ್ರಿಗೆಲ್ಲ. ಹೌ ಕ್ಯಾನ್ ಸಂಬಡಿ ಬಿ ಸೋ ಪ್ಯೂರ್? ಅಷ್ಟು ಒಳ್ಳೆತನ ಹೇಗ್ ಸಾಧ್ಯ? ಒಂಥರ ಅವರಿಂದಾನೇ ಅದನ್ನೆಲ್ಲ ಕಲ್ತಿದ್ದು. ಸೊ ನನಗೆ ಅವರಿಂದ ಎಕ್ಸ್ಟೆಂಡೆಡ್ ಫ್ಯಾಮಿಲಿನೂ ಸಿಕ್ತು, ರಂಗನ ಸಿಕ್ಕಿದ್ರು. ಅವರು ಎಷ್ಟೋ ಹೇಳ್ಕೊಟ್ಟಿದ್ದಾರೆ, ನನಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅತ್ತೆ ಸಿಕ್ಕಿದ್ರು, ವತ್ಸ ಅಂಕಲ್ಲು, ಎಲ್ಲರೂ ಒಂಥರ ನನಗೆ ನಂದೇ ಮನೆ ಅನ್ನೋ ಥರ. ಐ ಹ್ಯಾಡ್ ನೋ ಇನ್ಹಿಬಿಷನ್ಸ್ ಟು ಗೋ ಟು ದೇರ್ ಹೌಸ್. ಅಲ್ಲೇ ಬೆಳೆದಿದ್ದೀನಿ ನಾನು. ಅಂಡ್ ಮ್ಯೂಸಿಕ್ ಕ್ಲಾಸ್ ಇಂದ ಟ್ಯೂಸ್ಡೇ ಅಂಡ್ ಥರ್ಸ್ಡೇಸ್ ಐ ಹ್ಯಾಡ್ ಅ ಮ್ಯೂಸಿಕ್ ಕ್ಲಾಸ್ ವಾರದಲ್ಲಿ 2 ದಿನ. ಸೊ ಅವಾಗ ಟ್ಯೂಸ್ಡೇ ಅಂಡ್ ಥರ್ಸ್ಡೇ ಸಂಗೀತ ಕ್ಲಾಸ್ ಆದ ತಕ್ಷಣ ನಾವು ಅವ್ರ ಮನೆಗೆ ಹೋಗ್ತಿದ್ದೆ. ಅದನ್ನ ಅವ್ರು ಕಾಯ್ತಾ ಇದ್ರು. ಅಂದ್ರೆ ಲುಕ್ ಅಟ್ ಹಿಸ್ ಗ್ರೇಟ್ನೆಸ್. ಅಷ್ಟೆಲ್ಲ ದೊಡ್ಡ ಹಿ ವಾಸ್ ಸಚ್ ಅ ಗ್ರೇಟ್ ಪೊಸಿಷನ್. ಎಷ್ಟು ಕೆಲಸ ಸಮಾಜದಲ್ಲಿ ಎಷ್ಟು ಕೆಲಸ ಮಾಡ್ತಿದ್ರು. ಆದ್ರೆ ಒಂದು ಪುಟ್ಟ ಹುಡುಗಿ ನನಗ್ ವೈಟ್ ಮಾಡ್ತಾ ಇದ್ರು, ನನಗೆ ಹೇಳ್ಕೊಡ್ಬೇಕು, ಲೆಟರ್ ಬರೆಯೋದನ್ನ ಅಲ್ಲಿಂದ ಹಿಡಿದು ನೀನ್ ಇದೇ ರಾಗ ಹಾಡ್ಬೇಕು. ಯೂಸ್ ಟು ಪೋಸ್ಟ್ ಚಾಲೆಂಜಸ್ ಫಾರ್ ಮೀ. ಈ ರಾಗನ ಕಲಿಬೇಕು, ತೋಡಿ ರಾಗ ಹಾಡ್ಬೇಕು. ಚಿಕ್ಕ ವಯಸ್ಸಲ್ಲೇ ತೋಡಿ ರಾಗ ಐ ಹ್ಯಾಡ್ ನೆವರ್ ವಾಂಟೆಡ್ ಟು ಎಕ್ಸ್ಪ್ಲೋರ್. ಅವರಿಂದಾನೇ ನಾನು ಅದನ್ನ ಮಾಡಿದ್ದು. ನೀನ್ ಹಾಡ್ಬೇಕು, ಇಲ್ಲ ನಿನಗೆ ಆಗತ್ತೆ. ಇದನ್ನ ಹೇಳಿದ್ರೆ ತಪ್ಪಾಗಲ್ಲ, ನಮ್ಮ ತಾಯಿ ತಂದೆಗಿಂತ ಹೆಚ್ಚಾಗಿ ನನ್ನ ಮೇಲೆ ಅವ್ರಿಗೆ ವಿಶ್ವಾಸ ಇತ್ತು. ಅಂಡ್ ಅವ್ರಿಗಿಂತ ಒಂದ್ ಪಟ್ ಜಾಸ್ತಿನೇ ಅವ್ರು ನನ್ನನ್ನ ತಾಯಿ ತಂದೆ ತರ ನೋಡ್ಕೊಂಡಿದ್ದಾರೆ. ಸೊ ಐ ಹ್ಯಾಡ್ ನೋ ವರ್ಡ್ಸ್. ಅದಾದ ನಂತರ ನನ್ನ ಜೀವನದಲ್ಲಿ ಸಂಗೀತದ ಜೀವನದಲ್ಲಿ ನನ್ನ ಗುರುಗಳನ್ನ ನಾನು ಚೇಂಜ್ ಮಾಡಿದಾಗ, ಅಂದ್ರೆ ಇದೆಲ್ಲ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಹಿ ಹ್ಯಾಸ್ ಬಿನ್ ಸಚ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಮೈ ಲೈಫ್. ಹಿ ಹ್ಯಾಸ್ ಕಂಪ್ಲೀಟ್ಲಿ ಮೈಕ್ರೋ ಮ್ಯಾನೇಜ್ ಮೈ ಲೈಫ್. ಅಂದ್ರೆ ಎಲ್ಲಾದ್ರಲ್ಲೂ ಅವರೇ ಬಂದು, ಅವರೇ ನಿಂತು, ಅವರೇ ಎಲ್ಲ ಮಾಡಿ ಕೊಟ್ಟಿರೋಂಥ ಅಂದ್ರೆ ಅವ್ರ ಸುಮಾರು ಜನ ಅದೇ ಈಸ್ ಲೈಕ್ ದ್ಯಾಟ್ ವಿತ್ ಎವ್ರಿಬಡಿ. ಬಟ್ ನನ್ನ ಒಂದು ಸೌಭಾಗ್ಯ ಅದು ಅವರು ಮೈಕ್ರೋ ಮ್ಯಾನೇಜ್ ಮಾಡಿರೋದು. ಸೊ ಶೀಲಾ ಮೇಡಮ್, ಸಂಗೀತ ಕಲಾರತ್ನ ವಿಷಯ ಶೀಲಾ ಮೇಡಮ್ ಹತ್ರ ನಾನು ಸೇರ್ಕೋಬೇಕು ಅಂತ ಅವರೇ ಥಿಂಕ್ ಮಾಡಿ ಇದು ಮಾಡಿದ್ರು. ಅವ್ರಿಗೆ ಆರ್ ಕೆ ಶ್ರೀಕಂಠನ್ ಸರ್ ತುಂಬಾನೇ ಆತ್ಮೀಯರು, ಅವ್ರಿಗೆ ತುಂಬಾ ಇಷ್ಟವಾದಂತಹ ಸಂಗೀತಗಾರರು. ಸೊ ಅದೇ ಒಂದು ಪರಂಪರೆ ಬರಬೇಕು ನನಗೆ. ಯಾಕಂದ್ರೆ ಅವ್ರು ನನ್ನ ಸಂಗೀತದಲ್ಲಿ ಅಷ್ಟು ವಿಶ್ವಾಸ ಇಟ್ಟಿದ್ರು. ಅಂಡ್ ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವ್ರಿಗಿತ್ತು. ಹಾಗಾಗಿ ಅವರೇ ನನ್ನನ್ನ ಕರ್ಕೊಂಡು ಹೋಗಿ ಶೀಲಾ ಮೇಡಮ್ ಹತ್ರ ಈ ಹುಡುಗಿಗೆ ನೀವೇ ಪಾಠ ಮಾಡ್ಬೇಕು ಅಂತ ಹೇಳಿ. ಎಷ್ಟು ಜನ ಮಾಡ್ತಾರೆ, ಅವ್ರಿಗೇನು ಆಗ್ಬೇಕಾಗಿರ್ಲಿಲ್ಲ ಅದು. ಸೊ ಒಂದು ಪೀರಿಯಡ್ ಅಲ್ಲಿ ನನ್ನ ಸಂಗೀತ ಎಲ್ಲಿ ನಿಂತು ಹೋಗುತ್ತೋ ಅಥವಾ ಹಾಗೆಲ್ಲ ಏನೂ ಆಗ್ಬಾರ್ದು, ನಾನು ಇವ್ರನ್ನ ಕೈ ಹಿಡಿದು ನಡೆಸ್ಬೇಕು ಅನ್ನೋದು ಅವ್ರು ಅವತ್ತು ಕರ್ಕೊಂಡು ಹೋಗಿ ನೀವೇ ಪಾಠ ಮಾಡ್ಬೇಕು ಅಂತ ಹೇಳಿ. ಅಂಡ್ ಶೀಲಾ ಮೇಡಮ್, ಐ ಡೋಂಟ್ ಥಿಂಕ್ ಶಿ ವುಡ್ ಹ್ಯಾವ್ ಟಾಟ್ ಎನಿಬಡಿ ಎಲ್ಸ್. ಅವರು ಹೇಳಿದ್ರಿಂದ ಅವತ್ತು ಒಪ್ಕೊಂಡು ನನಗೆ ಪಾಠ ಮಾಡಿದ್ರು. ಅಂಡ್ ಟುಡೇ ಅದರ ಒಂದು ಆಶೀರ್ವಾದ ನಾನು ಅಷ್ಟೇ. ಸಂಗೀತ ಇವತ್ತು ಕಲಿತಾ ಇರೋದು ಅವರಿಂದ. ಅದಕ್ಕಿಂತ ಮುಂಚೆ ರಾಮಾನುಜ ಸೇವಾ ಟ್ರಸ್ಟ್ ಇಂದ ಅವಾಗ ನನಗೇನು ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ. ನಾನು ಹೇಳ್ದಾಗೆ ಮುಂಚೆನೆ ಮೊದಲೇ ಹೇಳ್ದಾಗೆ
ಅವರು ಹೇಳಿದ್ರು ನಿಮ್ದೊಂದು CD ಮಾಡ್ಬೇಕು, ರೆಕಾರ್ಡ್ ಮಾಡ್ಲೇಬೇಕು, ಇಷ್ಟ ಚೆನ್ನಾಗಿ ಹಾಡ್ತಾರೆ ಅಂತ ಅಮ್ಮ ಅಪ್ಪ ಹತ್ರ ಹೇಳಿದ್ರೆ. ಸೊ CD ಮಾಡ್ಬೇಕು ಅಂತ ಅವ್ರು ಹೇಳಿದ್ರು ಅಂಡ್ ದಟ್ಸ್ ಇಟ್. ಅವ್ರು ಹೇಳಿದ್ರು ಅದಾಗ್ಬೇಕು ಅಷ್ಟೇ. ವಿ ಹ್ಯಾಡ್ ನೋ, ವಿ ಡಿಡ್ ಲುಕ್ ಬ್ಯಾಕ್. ಕೃಷ್ಣ ಬಾರು ಅಂತ ಒಂದು CD ಮಾಡಿದ್ರು. ಅದಕ್ಕೆ he created such a grand function which ರಿಲೀಸ್ ಫಂಕ್ಷನ್ ಶ್ರೀಕಂಠನ್ ಸರ್ನ ಕರೆದು ರಿಲೀಸ್ ಮಾಡಿಸಿದ್ರು. ಅವ್ರಿಗೆ ಅವರೇ ಅವ್ರ ಮನೆಗೆ ಹೋಗಿ CD ಕೊಟ್ಟು ನೀವ್ ಕೇಳಿ ಮಾತಾಡ್ಬೇಕು ಇದ್ರ ಬಗ್ಗೆ ಅಂತ ಶ್ರೀಕಂಠನ್ ಸರ್, ಯಾರಿಗೆ ಇಂಥ ಒಂದು ಸೌಭಾಗ್ಯ ಸಿಗತ್ತೆ. ಸೊ ಅವ್ರ ಮನೆಗೆ ಹೋಗಿ ಈ ಮಗು ಬಗ್ಗೆ ನೀವು ಆಶೀರ್ವಾದ ಮಾಡ್ಬೇಕು ಅಂತ ಹೇಳಿ, ಸೊ ಅವರು ಆಮೇಲೆ ರಂಗಣ್ಣಮ್ಮ ಎಲ್ಲ ರಾಮರಾಜ ಸೇವಾ ಟ್ರಸ್ಟ್ ಇಂದ ಆ CD ಪ್ರೊಡ್ಯೂಸ್ ಮಾಡಿ ಎಲ್ಲ ಮಾಡಿದ್ರು. ಆ ಒಂದು ಸೌಭಾಗ್ಯ ನನ್ನದಾಯ್ತು. ಅದೇ ತರ ಮುಂದಕ್ಕೆ ಸ್ವರ್ಣಾಂಜಲಿ CD ಕಡೂರಲ್ಲಿ ಸ್ವರ್ಣಮ್ಮ ದೇವಸ್ಥಾನ, ಅದನ್ನು ಅವರೇ ನಿಂತು ಎಲ್ಲ ಅವರ ಮೈಕ್ರೋ ಮ್ಯಾನೇಜ್ಮೆಂಟ್, ಅವ್ರ ಇನ್ವಾಲ್ವ್ಮೆಂಟು. ಸೊ ರೆಕಾರ್ಡಿಂಗ್ ಆಗುವಾಗ್ಲೂ ಕೂಡ ಅವರು ಸ್ಟುಡಿಯೋಗೆ ಬಂದು ನಾನು ಹೇಗೆ ಹಾಡ್ತಾ ಇದೀನಿ, ಇಲ್ಲ ನೀನ್ ಚೆನ್ನಾಗಿ ಹಾಡ್ತೀಯಾ, ನೀನ್ ಹಾಡ್ಬೇಕು, ಏನು ಭಯ ಪಟ್ಕೋಬೇಡ ಅಂತ ಹೇಳಿ ಸ್ಟುಡಿಯೋದಲ್ಲಿ ಫುಲ್ ಬೆಳಿಗ್ಗೆಯಿಂದ ರೆಕಾರ್ಡಿಂಗ್ ಆಗೋವರೆಗೂ ಹೇಳಿ. ಸೊ ದಟ್ ವಾಸ್ ಹಿಸ್ ಇನ್ವಾಲ್ವ್ಮೆಂಟ್. ಸೊ ನಾನು ಮೊದಲೇ ಹೇಳಿದಾಗೆ ದಿಸ್ ಇಸ್ ದ ಡ್ರೈವ್ ಡೌನ್ ದ ಮೆಮರಿ ಲೇನ್ ಅಂಡ್ ಇಟ್ ಇಸ್ ದ ಥ್ಯಾಂಕ್ಸ್ ಗಿವಿಂಗ್ ವಿಚ್ ಐ ಕ್ಯಾನ್ ನೆವರ್ ಡೂ ಇನ್ ಮೈ ಲೈಫ್. ಅದು ಎಷ್ಟು ಹೇಳಿದ್ರು ಥ್ಯಾಂಕ್ಸ್ ಅಂತ, ಬಟ್ ಐ ಶುಡ್, ಕರ್ತವ್ಯ ಮಾಡಲೇಬೇಕು ಅದನ್ನ. ಅದಾದ್ಮೇಲೆ PUC, ನನ್ನ PUCಗೆ ಬಂದಾಗ ಎಲ್ಲ ಏನ್ ಮಾಡ್ತಾರೆ ಮುಂದಕ್ಕೆ ಅದು ಇದೆಲ್ಲ ಡಿಸ್ಕಸ್ ಮಾಡಿ ಎಲ್ಲ ಆದ್ಮೇಲೆ, ಸೊ ಐ ಜಸ್ಟ್ ಸೆಡ್ ಒಂದೇ ಒಂದು ಮಾತು, ನಂಗೆ ಲಾ ಮಾಡ್ಬೇಕು ಅಂತ ಇಷ್ಟ, ಅಷ್ಟೇ ಹೇಳಿದ್ದು ನಾನು. ಎಕ್ಸಾಮ್ ಆಯ್ತು, he took me to MS Ramaya Law College and he himself got me the admission. ಅವರೇ ನನ್ನನ್ನು ಸೇರಿಸಿದ್ರು. ಸೊ if I am a lawyer today, that is also because of him. ನಾನು ಅಡ್ಮಿಷನ್ ಪ್ರೋಸೆಸ್ ಅದು ಇದು ಏನು ನನಗೆ ಅದೆಲ್ಲ ಮಾಡೋ ಒಂದು ಅವಕಾಶನೂ ಇಲ್ಲ, ಮಾಡುವಂತ ಒಂದು ಇದು ಬರ್ಲಿಲ್ಲ, ಸಂದರ್ಭನೂ ಬರ್ಲಿಲ್ಲ. ಅವರೇ ಕರ್ಕೊಂಡು ಹೋಗಿ ಅವರೇ ಸೇರಿಸಿದ್ರು. ಸೊ ದಟ್ ವಾಸ್ ಒನ್ ಥಿಂಗ್. ಅದಾದ ನಂತರ ಹಾಗೆ ಎಲ್ಲ ನಡ್ಕೊಂಡು ಬಂತು. ಎಲ್ಲರಿಗೂ ಗೊತ್ತಿರೋ ಹಾಗೆ ಅವರು GL ಸ್ವಾಮಿ ಆಗೋ ಒಂದು ಸಂದರ್ಭ ಸನ್ಯಾಸಿಗಳು. ಸೊ ರಿಜುತಾ ಹೇಳಿದಾಗೆ ಆ ಒಂದು ಸಂದರ್ಭದಲ್ಲಿ ನನಗೂ ಇಲ್ಲ ಅವರು ಮಠಕ್ಕೆ ಹೋಗಬಾರ್ದು ಅಂತ ತುಂಬಾ ಇತ್ತು. ಯಾಕಂದ್ರೆ ಐ ಹ್ಯಾಡ್ ಮೈ ಓನ್ ಇನ್ಸೆಕ್ಯೂರಿಟೀಸ್, ಬಿಕಾಸ್ ನನಗೆ ಸ್ವಾಮಿ ವಾಸ್ ಎವ್ರಿಥಿಂಗ್, ಆಸ್ ಐ ಸೆಡ್, ತಂದೆ ತಾಯಿ ಅದಕ್ಕಿಂತ ಜಾಸ್ತಿ. ಸೊ ಐ ಹ್ಯಾಡ್ ಮೈ ಓನ್ ಇನ್ಸೆಕ್ಯೂರಿಟೀಸ್. ಇದೇ ತರ ಅವ್ರು ಆಕ್ಸೆಸಿಬಲ್ ಆಗಿ ಇರ್ತಾರ ರಿಜಿತಾ ಹೇಳಿದಾಗೆ. ಬಟ್ ಐ ಥಿಂಕ್ ಈ ಒಂದು ಜಾಗಕ್ಕೆ ಯಾರು ಇಷ್ಟು nobody would have made this Pitha as vibrant as him. I think ಇನ್ಯಾರು ಇದಕ್ಕೆ ಸಾಧ್ಯ ಇಲ್ಲ. ಅಂಡ್ ಅವ್ರ ಮಠಕ್ಕೆ ಬಂದ್ಮೇಲೆ ನನಗೆ ಏನೇ ಇನ್ಸೆಕ್ಯೂರಿಟೀಸ್ ಎಲ್ಲ ಇತ್ತು ಅದೆಲ್ಲ ಹೋಗಿ ಅದಕ್ಕಿಂತ ಜಾಸ್ತಿ ನಂಗೆ ಸ್ವಾಮಿ ಸಿಕ್ಕಿದ್ರು ಮತ್ತೆ. ಅಂಡ್ ಅಫ್ಕೋರ್ಸ್ ಹಿ ಇಸ್ ಆಲ್ವೇಸ್ ದಟ್ ಡ್ರೈವಿಂಗ್ ಫೋರ್ಸ್, ಮೈ ಗೈಡಿಂಗ್ ಫೋರ್ಸ್, ಮೈ ಫ್ರೆಂಡ್ ಫಿಲಾಸಫರ್ ಗೈಡ್ ಟು ಮೀ. ಬಟ್ ಮಠಕ್ಕೆ ಬಂದ್ಮೇಲೆ ಇನ್ನೂ ನನಗೆ ಹೆಚ್ಚಾಗಿ ಅವರು ಕರುಣೆ ಮಾಡಿದ್ದಾರೆ, ಆಶೀರ್ವಾದ ಮಾಡ್ತಾನೆ ಇದ್ದಾರೆ. ಸೊ ನನಗೆ ಹೇಗೆ ಅಂದ್ರೆ ನನ್ನ ಜೀವನದಲ್ಲಿ ಏನೇ ಒಂದು ಕಷ್ಟ ಆಗ್ಲಿ, ಸಂತೋಷ ಆಗ್ಲಿ, ಅಥವಾ ಏನೇ ಒಂದು ಚಿಕ್ಕ ವಿಷಯ ಆದ್ರೂ ಅದು ಅವ್ರ ಹತ್ರ ಫಸ್ಟ್ ಇಡಬೇಕು. ಎವ್ರಿಥಿಂಗ್, ದಟ್ ಇಸ್ ಹೌ ಇಟ್ ಹ್ಯಾಸ್ ಬಿನ್ ಅಂಡ್ ದಟ್ ಇಸ್ ಹೌ ಇಟ್ ವಿಲ್ ಬಿ. ಅದಾದ್ಮೇಲೆ ಸಂಗೀತದಲ್ಲಿ ಅವರು ಮಾಡಿರುವಂತಹ ಒಂದು ಸಾಧನೆ ನಾವು ಎಲ್ಲರೂ ನೋಡ್ತಾ ಇದೀವಿ. ಈ ತರ ಸಂಗೀತ ಇನ್ನೆಲ್ಲ ಇಟ್ಟಿರೋದು ಐ ಥಿಂಕ್ ಯಾವ ಒಂದು ಸಂಗೀತ ಸಭೆನೂ ಮಾಡದೇ ಇರುವಂತಹ ಒಂದು ಕೆಲಸ. ಅವ್ರು ಮಠಕ್ಕೆ ಬಂದು ಬೇರೆ ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತು, ಇದನ್ನ ಬೆಳೆಸ್ಬೇಕು ಅಂತ ಏನು ಇರ್ಲಿಲ್ಲ, ಏನೇನೋ ಮಾಡ್ಬೋದಿತ್ತು. ಆದ್ರೆ ಎಷ್ಟು ಈಸ್ ಆಲ್ವೇಸ್ ಕಾನ್ಸ್ಟೆಂಟ್ಲಿ ಥಿಂಕಿಂಗ್. ನಾವೆಲ್ಲ ಸಂಗೀತ ಕಲ್ತಿದೀವಿ, ನಾವೆಲ್ಲ ಮಾಡ್ತೀವಿ ಪ್ರಾಕ್ಟೀಸ್, ಆದ್ರೆ ನಮ್ಗೆ ಈ ತರ ಎಲ್ಲ ಥಾಟ್ಸ್, ನಾವ್ ಇದೇ ರಾಗ ಕೇಳ್ಬೇಕು, ಇಷ್ಟು ಸಂಗೀತ ನಾವ್ ಕೇಳ್ತೀವೋ ಇಲ್ಲೋ ಗೊತ್ತಿಲ್ಲ, ಅವ್ರು ಅಷ್ಟು ಸಂಗೀತ ಕೇಳ್ತಾರೆ. ಅಂಡ್ ಐ ಥಿಂಕ್ ನಾವ್ ಅದನ್ನ ಕಲಿಬೇಕು ಅವರಿಂದ, ಒಬ್ರು ಸಂಗೀತಗಾರರು ಹೇಗಿರ್ಬೇಕು ಅಂತ. ಐ ಥಿಂಕ್ ವಿ ಶುಡ್ ಲರ್ನ್ ಫ್ರಮ್ ಹಿಮ್. ಇಷ್ಟೊಂದು ಸಂಗೀತ ಕೇಳ್ತಾರೆ ಅಂಡ್ ಎಷ್ಟು ಸಂಗೀತ ಕಚೇರಿಗಳನ್ನ ಕರುಣಿಸಿದ್ದಾರೆ ನಮ್ಗೆ, ಎಷ್ಟು ಅವಕಾಶಗಳನ್ನ ಕೊಡ್ತಾ ಇದ್ದಾರೆ. ಮಾರ್ಗಳಿ ಸಂಗೀತೋತ್ಸವ ಆಗ್ಬೋದು, ಕೋವಿಡ್ ಟೈಮ್ ಅಲ್ಲಿ ನಮ್ಗೆಲ್ಲ ಎಷ್ಟು
how his mind is always constantly thinking, creativity. So I think ನಾವು ಅದನ್ನ ಕಲಿಬೇಕು. ರುಜುತಾ ಹೇಳಿದಂಗೆ we have so much to learn from. ನನ್ನ ಮದುವೆ ಸಂದರ್ಭ ಬಂದಾಗ ಅವರು ನನ್ನ ಪ್ರತಿ ಒಂದು ಹಂತದಲ್ಲೂ ಇದ್ದು ಇರೋದ್ರಿಂದ ನನ್ನ ಮದುವೆ ಸಂದರ್ಭ ಬಂದಾಗ ಐ ಥಿಂಕ್ ಇದನ್ನ ಹೇಳಿದ್ರೆ ತಪ್ಪಾಗಲ್ಲ, ಅವರು ಅವ್ರ ಮನೆಯವ್ರದೇ ಮದುವೆ ಹೇಗ್ ಮಾಡ್ತಾರೋ ಆ ತರ ನನ್ ಮದುವೆ ಮಾಡಿದ್ರು. ಪ್ರತಿ ಒಂದು ವಿಷಯವನ್ನು ಅವ್ರು ಲಿಸ್ಟ್ ಮಾಡಿ he used to ಚೆಕ್ ಲಿಸ್ಟ್ ಮಾಡ್ಕೊಂಡು he used to check that ಓವರ್ ಅಂಡ್ ಓವರ್ ಅಗೇನ್. ಫೋನ್ ಮಾಡಿ ಪ್ರತಿ ನಾವ್ ಇಲ್ಲಿ ಬಂದಾಗ ಪ್ರತಿ ಸತಿ ಫೋನ್ ಮಾಡಿಸಿ, ರಂಗನಮ್ಮನೂ ಅಷ್ಟೇ ಎಷ್ಟು ಮಾಡಿದ್ದಾರೆ ನನ್ನ ಮದುವೆ ಸಂದರ್ಭದಲ್ಲೇ ಆಗ್ಬೋದು. ರಂಗನಮ್ಮ ಇವಾಗ ಅಂತಲ್ಲ, ನನಗೆ ಚಿಕ್ಕ ವಯಸ್ಸಿಂದಾನು ಎಷ್ಟು ಐ ಮೀನ್ ಹಿ ಹ್ಯಾಸ್ ಆಲ್ಸೋ ಬಿನ್ ಲೈಕ್ ಸ್ವಾಮಿ ಶ್ಯಾಡೋ ನನ್ನ ಜೀವನದಲ್ಲಿ. ಸೊ ಐ ಥಿಂಕ್ ಐ ವೆರಿ ಗ್ರೇಟ್ಫುಲ್ ಟು ದಟ್. ನನ್ನ ಮದ್ವೆನಲ್ಲಿ ಅವರು ಎಷ್ಟು ಮೈಕ್ರೋ ಮ್ಯಾನೇಜ್ ಮಾಡಿದ್ದಾರೆ ಅಂದ್ರೆ ಬಂದಿದ್ದ ಗೆಸ್ಟ್ಸ್ಗೆ ಏನು ಕೊಡ್ಬೇಕು, ರಿಟರ್ನ್ ಗಿಫ್ಟ್ ಹೆಂಗಿರ್ಬೇಕು ಅಲ್ಲಿವರೆಗೂ ಹಿ ಹ್ಯಾಸ್ ಕಂಪ್ಲೀಟ್ಲಿ ಮೈಕ್ರೋ ಮ್ಯಾನೇಜ್. ಸೊ ದಟ್ ವಾಸ್ ದ ಕೈಂಡ್ ಆಫ್ ಇನ್ವಾಲ್ವ್ಮೆಂಟ್ ಹಿ ಹ್ಯಾಡ್ ಇನ್ ಮೈ ಲೈಫ್. ಅಂಡ್ 4 ಸತಿ ಬಂದ್ರು ಅಂಡ್ ಅದು ನನ್ನ ಸೌಭಾಗ್ಯ. ಮದ್ವೆ ಆದ್ಮೇಲೆ ಇಷ್ಟು ವರ್ಷ ನನಗೆ ಹೇಗೆ ಅಷ್ಟು ಆತ್ಮೀಯವಾಗಿ ನನ್ನನ್ನು ಹೇಗೆ ನೋಡ್ಕೊಂಡ್ರು, ಸೊ ಅದೇ ತರ ರಘು ಮೈ ಹಸ್ಬೆಂಡ್, ಸೊ ರಘುನು ಹಾಗೆ ಅಷ್ಟೇ ವಿಶ್ವಾಸದಲ್ಲಿ ಮಾತಾಡಿಸ್ತಾರೆ. ಅವ್ರಿಗೆ ಮಾತಾಡಿಸ್ಬೇಕು ಅಂತ ಏನಿರ್ಲಿಲ್ಲ, ಬಟ್ ನಮ್ಮನೆಯವ್ರ ತರಾನೇ ಅಪ್ಪ ಅಮ್ಮ ನಾನು ಹೇಗ್ ಮಾತಾಡಿಸ್ತಾರೆ, ಸೊ ಅದೇ ತರ ಮಾತಾಡಿಸ್ತಾರೆ. ಈ ಕೋವಿಡ್ ಅದೇ ಹೇಳಿದ್ನಲ್ಲ, ಪ್ರತಿ ಒಂದು ಹಂತ ಆಯ್ತು. ನನ್ನ ಸ್ಕೂಲ್ ಆಯ್ತು 10 years, 15 years, 20 years. ಸೊ ನನ್ ಮದ್ವೆ ಆಯ್ತು ಕೋವಿಡ್ ಟೈಮಲ್ಲಿ. ಐ ವಾಸ್ ಪ್ರೆಗ್ನೆಂಟ್ ಅಂಡ್ ಆ ಟೈಮಲ್ಲಿ ವಿ ಆಲ್ ನೋ ವಾಟ್ ವಿ ವೆಂಟ್ ಥ್ರೂ. ಎಷ್ಟು ಒಂದು ಕ್ರೂರವಾದಂತಹ ಒಂದು ಸಂದರ್ಭ ಇತ್ತು. ಇಟ್ ವಾಸ್ ಸಚ್ ಅ ಬ್ಯಾಡ್ ಟೈಮ್. ಆದ್ರೆ ಸ್ವಾಮಿ ರಕ್ಷೆ ಇತ್ತು, ನನ್ಗೇನು ಆಗ್ಲಿಲ್ಲ, ಸುರಕ್ಷಿತವಾಗಿ ಎಲ್ಲ ನಡೀತು. ಆದ್ರೆ ಆ ಟೈಮಲ್ಲಿ ಐ ಡೋಂಟ್ ನೋ, ನಾನು ಅವಾಗ ಯೋಚನೆ ಮಾಡಿರ್ಲಿಲ್ಲ, ಬಟ್ ಅವರ ಮನಸ್ಸಲ್ಲಿ ಅದು ಬಂದು ನನ್ನ ಕೈಯಲ್ಲಿ ನರಸಿಂಹ ಕವಚವನ್ನ ಹಾಡಿಸಿದ್ರು, ಅಷ್ಟು ಶ್ಲೋಕಗಳನ್ನ. ಯಾಕಂದ್ರೆ ನಾನು ಆ ಟೈಮಲ್ಲಿ ಕೋವಿಡ್ ಬಂದ್ಬಿಡತ್ತೆ ಎಷ್ಟು ಭಯ ಇತ್ತು ನನಗೆ. ದಿನ ರಂಗನಮ್ಮನ ಫೋನ್ ಮಾಡೋರು, ಇಲ್ಲ ಏನೂ ಆಗಲ್ಲ ಅದೆಲ್ಲ. ಆದ್ರೆ ಸ್ವಾಮಿ ನನಗೆ ನರಸಿಂಹ ಕವಚ ಇಲ್ಲ ನೀನ್ ಹಾಡ್ಬೇಕು. ಅವಾಗ ನಾನು ಏನು ಅದ್ರ ಬಗ್ಗೆ ಅಷ್ಟು ಯೋಚನೆ ಮಾಡ್ಬಿಟ್ಟು ಇವಾಗ ನಾನು ಅನ್ಕೊಂಡಾಗ ಅವನ ಲುಕ್ ಬ್ಯಾಕ್, ಐ ಥಿಂಕ್ ಅವ್ರು ನನ್ನ ಹತ್ರ ಅದನ್ನ ಹಾಡ್ಸಿದ್ರು, ಅವ್ರ ಆಶೀರ್ವಾದ ನನ್ನ ಮೇಲಿತ್ತು. ಹಾಗಾಗಿ ಐ ವಾಸ್ ಏಬಲ್ ಟು ಸೇವ್ ಥ್ರೂ ಸೋ ಈಸಿಲಿ. ನನಗೇನು ಕಾಂಪ್ಲಿಕೇಶನ್ ಆಗ್ಲಿಲ್ಲ. ಅಂದ್ರೆ ಕೋವಿಡ್ ಬಿಟ್ಬಿಡಿ, ಜನರಲಿ ಆಲ್ಸೋ ಇನ್ ಮೈ ಪ್ರೆಗ್ನೆನ್ಸಿ ಐ ಹ್ಯಾಡ್ ನೋ ಕಾಂಪ್ಲಿಕೇಶನ್. ಐ ಥಿಂಕ್ ಸೊ ಐ ವಾಸ್ ಸೋ ಫಾರ್ಚುನೇಟ್. ಐ ಥಿಂಕ್ ಅವರು ಅದೆಲ್ಲ ಯೋಚನೆ ಮಾಡಿದ್ರು, ಹೇಳಿದ್ರು ನನಗೆ. ಸೊ ಅದು ನನ್ನ ದೊಡ್ಡ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಇಷ್ಟೆಲ್ಲ ಆಯ್ತು. ಈಗ ಈಸ್ ಅ ಫ್ರೆಂಡ್ ಟು ಮೈ ಸನ್ ಆಲ್ಸೋ. ಅಗತ್ಯ ಅವನು ಡೈರೆಕ್ಟ್ ಆಗಿ ಅಪ್ಪ ಹೇಳ್ದಾಗೆ ಈಗ ಬರ್ತಾನೆ, ಡೈರೆಕ್ಟ್ ಆಗಿ ಅವ್ರ ಕೈ ಹಿಡ್ಕೊಂಡು ಸ್ವಾಮಿ ತಾತ ಹೋಗ್ತಾನೆ. ಸೊ ಐ ಥಿಂಕ್ ರುಚಿತಾ ಹೇಳ್ದಾಗೆ ದಟ್ ಇಸ್ ಇಸ್ ಗ್ರೇಟ್ನೆಸ್. ಈಸ್ ಜಸ್ಟ್ ಲೈಕ್ ದಟ್. ನಮ್ಮ ಅಜ್ಜಿ ಜೊತೆನೂ ಹಾಗೆ ಇರ್ತಾರೆ ಅಂಡ್ ನನ್ನ ಮಗನ ಜೊತೆನೂ ಹಾಗೆ ಇರ್ತಾರೆ. ಸೊ ದಟ್ ಇಸ್ ಒನ್ ಕ್ವಾಲಿಟಿ ದಟ್ ಐ ಥಿಂಕ್ ಇಟ್ ಇಸ್ ಅನ್ಪ್ಯಾರಲಡ್ ಕ್ವಾಲಿಟಿ. ಯಾರಿಗೂ ಇರಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಕಡೆಯದಾಗಿ, this is one small ಪದ್ಯ which I really relate to. ಅಯವೇನು ಕಲ್ಲೇನು ಪರುಷಮಣಿ ಬಳಿ ಇರಲು. ಅಂದ್ರೆ ಅವರು ನನ್ನ ಪರುಷಮಣಿ, ಅವರು ಬಳಿ ಇರಲು. ಜಯಬಹುದು ನಿರುತದಲ್ಲಿ ಬಾಳು ಬಂಗಾರ, ಲಯರಾಗ ಮಿಲನದೊಳು ಜೀವನವ ಮನಕಿಂಪು. ಗೈಯುವರ ಚರಣಕ್ಕೆ 101 ನಮನ. ಅಂದ್ರೆ ಇಂಥ ಒಂದು ವ್ಯಕ್ತಿ ಅಥವಾ ಇಂಥ ಒಂದು ಶಕ್ತಿ ದೇವ್ರೇ ನಮ್ ಜೊತೆ ಇರ್ಬೇಕಾದ್ರೆ ಐ ಥಿಂಕ್ ವಿ ಆರ್ ಆಲ್ ಫಾರ್ಚುನೇಟ್. ಅದರಲ್ಲೂ ನಾನು ಅತ್ಯಂತ ಸೌಭಾಗ್ಯವತಿ ಅಂತ ನಾನು ಭಾವಿಸ್ತೀನಿ. ಅವರ ಚರಣಕ್ಕೆ 100 ನಮಸ್ಕಾರಗಳನ್ನ ಮಾಡ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.